ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೇಮಾ ಬಂಗಾರಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊತ ಹೋಗೋಣ ಅಂತಂದರೆ ಭಗವದ್ಗೀತೆಯನ್ನು ಒಂದು ಕಥೆ ರೂಪದಲ್ಲಿ ತಿಳ್ಕೊತ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಭಗವದ್ಗೀತೆಯನ್ನು ಯಾರಿಗೆ ಮೊದಲು ಉಪದೇಶ ಮಾಡಿದ್ರು ಮತ್ತು ಭಗವದ್ಗೀತೆಯನ್ನು ಯಾಕೆ ತಿಳ್ಕೊಬೇಕು, ಭಗವದ್ಗೀತೆಯ 5 ಮೂಲ ಸತ್ಯಗಳು ಯಾವುವು, ಭಗವಂತ ನಡೆ ನಿಜವಾಗ್ಲೂ ಪ್ರತಿಯೊಂದು ಜೀವಿಗೂ ಸಂಬಂಧ ಇರುತ್ತೆ, ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಸೊ ಮೊದಲಿಗೆ ಏನಪ್ಪ ಅಂತಂದರೆ ಮೊದಲಿಗೆ ಶ್ರೀಕೃಷ್ಣ ಬಂದು ಸೂರ್ಯದೇವರಿಗೆ ಉಪದೇಶ ಮಾಡ್ತಾರೆ ಭಗವದ್ಗೀತೆಯನ್ನು. ಸೂರ್ಯದೇವರು ಮನುವಿಗೆ ಉಪದೇಶ ಮಾಡ್ತಾರೆ, ಮನು ಬಂದು ಇಕ್ವಾಕ್ಷುಗೆ ಉಪದೇಶ ಮಾಡ್ತಾರೆ, ಇಕ್ವಾಕ್ಷು ತನ್ನ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಕಾಲಾನಂತರದಲ್ಲಿ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆ ತನ್ನ ಶಿಷ್ಯರಂದರಿಗೆ ತನ್ನ ಪರಂಪರೆಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ನಶಿಸ್ತಾ ಹೋಗುತ್ತೆ ಆ ಒಂದು ಪರಂಪರೆ. ಸೊ ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣರಿಗೆ ಅನಿಸುತ್ತೆ ನಾವು ಹೊಸ ಪರಂಪರೆಯನ್ನು ಶುರು ಮಾಡಬೇಕು, ಹೊಸ ಒಂದು ಪರಂಪರೆಯನ್ನು ಸೃಷ್ಟಿಸಿ ನನ್ನ ಒಂದು ಈ ಭಗವದ್ಗೀತೆಯನ್ನು ಉಪದೇಶ ಮಾಡಬೇಕು ಅಂತ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಬಂದು ಅರ್ಜುನರಿಗೆ ಉಪದೇಶ ಮಾಡ್ತಾರೆ. ಕೆಲವೊಂದು ಸಲ ನಮ್ಗೆ ಅನಿಸುತ್ತೆ ಅರ್ಜುನರಿಗೆ ಯಾಕೆ ಉಪದೇಶ ಮಾಡಿದ್ರು ಅಂತ. ಅರ್ಜುನ ಬಂದು ಶ್ರೀಕೃಷ್ಣ ತಂದೆ ಇರ್ತಾರಲ್ಲ ವಾಸುದೇವರ ತಂಗಿ ಪೃಥೆಯ ಮಗ ಅರ್ಜುನ ಆಗಿರ್ತಾರೆ. ಸೊ ಬಾಲ್ಯದಿಂದ ಗೊತ್ತಿರುತ್ತೆ ಅನ್ನೋದಕ್ಕಿಂತನೂ ಅರ್ಜುನ ಬಂದು ತುಂಬ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೆ ಶ್ರೀಕೃಷ್ಣನ ಮೇಲೆ. ಮತ್ತು ಆಳಿನಂತಹ ಗೆಳೆತನ ಒಂದು ಸಂಬಂಧ ಇರುತ್ತೆ ಅವ್ರ ಮಧ್ಯೆ, ನೇರವಾದ ಒಂದು ಶಿಷ್ಯ ಆಗಿರ್ತಾರೆ ಶ್ರೀಕೃಷ್ಣರಿಗೆ. ಹಾಗಾಗಿ ಶ್ರೀಕೃಷ್ಣ ಅರ್ಜುನರಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಅಥವಾ ಉಪದೇಶ ಮಾಡ್ದ ಅನ್ನೋದರಲ್ಲಿ ತಪ್ಪಿರಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗೆ ಪ್ರತಿಯೊಂದು ಜೀವಿಗೂ ಹೇಗೆ ಒಂದು ಶ್ರೀಕೃಷ್ಣರ ಜೊತೆ ಸಂಬಂಧವಿರುತ್ತೆ ಅನ್ನೋದು ನೋಡೋದಾದರೆ ನಾವು ನಿಷ್ಕ್ರಿಯ ರೂಪದಲ್ಲಿ ಸಂಬಂಧ ಹೊಂದಿರ್ತಾರೆ, ಕ್ರಿಯಾರೂಪದಲ್ಲಿ ಸಂಬಂಧ ಹೊಂದಿರ್ತಾರೆ. ಹಾಗೆ ಒಂದು ಪ್ರೀತಿಯ ಪಾತ್ರರನ್ನು, ಅಂದರೆ ಯಾವುದೇ ಒಬ್ಬರನ್ನ ಪ್ರೀತಿ ಮಾಡ್ತೀವಲ್ಲ ಆ ಒಂದು ರೂಪದಲ್ಲಿ ನಾವು ಸಂಬಂಧವನ್ನು ದೇವರೊಂದಿಗೆ ಸಂಬಂಧ ಇಟ್ಕೊಂಡಿರೋದನ್ನು ನಾವು ನೋಡ್ಬೋದು. ಮತ್ತು ಗೆಳೆತನದ ರೂಪದಲ್ಲಿ ಸಂಬಂಧವನ್ನು ನಾವು ನೋಡ್ಬೋದು. ಮತ್ತು ತಂದೆ ತಾಯಿನ ಪ್ರೀತಿ ಮಾಡ್ತೀವಲ್ಲ ಆ ಒಂದು ರೂಪದಲ್ಲಿ ನಾವು ಸಹ ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತೀವಿ, ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತೀವಿ ಅನ್ನೋದನ್ನು ಈ ಭಗವದ್ಗೀತೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದನ್ನು ಯಾಕೆ ತಿಳ್ಕೊಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ನಮ್ಮ ಒಂದು ಅಜ್ಞಾನದಿಂದ ನಾವು ತುಂಬಿರ್ತೀವಲ್ಲ, ಆ ಅಜ್ಞಾನದಿಂದ ಉದ್ಧಾರ ಆಗಬೇಕು. ನಮ್ಮ ನಿಜವಾದ ಒಂದು ಮಾನವನ ಗುರಿ ಏನು, ಆ ಗುರಿಯನ್ನು ಹೇಗೆ ತಲುಪಬೇಕು. ಪ್ರತಿಯೊಬ್ಬನಿಗೂ ಕಷ್ಟ ಇರುತ್ತೆ. ಹೇಗೆ ಅಂತಂದರೆ ಶ್ರೀಕೃಷ್ಣ ಇರ್ತಾರಲ್ವ, ಅವರ ಒಂದು ಶಿಷ್ಯ ಆಗಿರುವಂತಹ ಅರ್ಜುನರಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ತುಂಬ ಕಷ್ಟ ಬಂದಿರುತ್ತೆ. ಆ ಒಂದು ಕಷ್ಟದಲ್ಲಿ ಅವರು ಶ್ರೀಕೃಷ್ಣರಿಗೆ ಶರಣಾಗತರಾಗ್ತಾರೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಇಂತಹ ರೀತಿಯ ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನ ಎದುರಿಸ್ಕೊಂಡು ತನ್ನ ಗುರಿಯನ್ನು ತಲುಪೋದು ಹೇಗೆ ಅನ್ನೋದನ್ನ ತಿಳ್ಕೊಬೇಕನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಈ ಭಗವದ್ಗೀತೆದು. ಸೊ ಹಾಗಾಗಿ ಇನ್ನೊಂದು ಕಡೆ ಹೇಳೋದಾದರೆ ಏನಪ್ಪ ಹೇಳ್ತಾರೆ ಅಂತಂದರೆ ನಮಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಬರುತ್ತೆ ಏನಾದರೂ ಕಷ್ಟ ಬಂದಾಗ. ಏನಪ್ಪ ಅಂತಂದರೆ ನನಗೆ ಯಾಕೆ ಕಷ್ಟ ಬಂತು, ನನಗೆ ಯಾಕೆ ಈ ಥರ ಆಯಿತು, ನನಗೆ ಏನಕ್ಕಾಯಿತು, ನನಗೆ ಯಾಕೆ ಬರಬೇಕಾಗಿತ್ತು, ಪ್ರತಿಯೊಂದು ಕಷ್ಟ ಇದಕ್ಕೆ ಪರಿಹಾರ ಇಲ್ವಾ, ಪ್ರತಿಯೊಂದು ಕಷ್ಟಗಳು ನನಗೆ ಏನಕ್ಕೆ ಬರ್ತಾ ಇರುತ್ತೆ ಅಂತ ನಾವು ನಮ್ಮಲ್ಲೇ ನಾವೇ ಹಲವಾರು ಪ್ರಶ್ನೆಗಳನ್ನ ನಾವು ಹಾಕ್ಕೊತಾ ಇರ್ತೀವಿ. ಸೊ ಈ ಒಂದು ಪ್ರಶ್ನೆ ಹಾಕ್ಕೊಳ್ದೇ ಇದ್ರೂ ಅವ್ರನ್ನ ಮನುಷ್ಯರಲ್ಲ ಅಂತ ನಾವು ಅಂತಾರೆ ಅನ್ನೋದನ್ನು ನಾವು ಭಗವದ್ಗೀತೆಯ ಮುಖಾಂತರ ನಾವು ತಿಳಿಬೋದು. 5 ಮೂಲ ಸತ್ಯಗಳು ಏನಪ್ಪ ಅಂತಂದರೆ, ಫಸ್ಟು ಭಗವಂತ ವಿಜ್ಞಾನವನ್ನು ವಿವರಿಸಿದ ತದನಂತರ ಜೀವಿಯ ಸ್ವರೂಪವನ್ನು ವಿವರಿಸಿದ ಅಂತ ಹೇಳ್ತಾರೆ. ಸರ್ವ ನಿಯಾಮಕನಾದ ಈಶ್ವರನಿದ್ದಾನೆ ಅಂತ ಹೇಳಿಸ್ತಾರೆ. ಪ್ರತಿಯೊಬ್ಬ ಜೀವಿಯು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಜೀವಿ ನನ್ನ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅಂತ ಹೇಳಿದ್ರೆ ಅವನು ಹುಚ್ಚನೇ ಸರಿ ಅಂತ ಹೇಳ್ತಾರೆ. ಪ್ರಕೃತಿಯೂ ಸಹ, ಪ್ರಕೃತಿ ಆಗಲಿ ಕಾಲ ಆಗಲಿ ಯಾವುದೇ ಒಂದು ಸಹ ಪ್ರತಿಯೊಂದು ಆ ಈಶ್ವರನ ಅಡಿಯಲ್ಲೇ, ಆ ಒಂದು ನಿಯಾಮಕನ ಅಡಿಯಲ್ಲೇ ನಡೀತಾ ಇರುತ್ತೆ ಅನ್ನೋದನ್ನು ಈ 5 ಸತ್ಯಗಳನ್ನು ನಾವು ಈ ಭಗವದ್ಗೀತೆಯ ಮುಖಾಂತರ ನಾವು ತಿಳ್ಕೊಬೋದು. ಹೇಳಿರ್ತಾನೆ ಇಹಲೋಕದ ವ್ಯಕ್ತಿಯ ಮಾತುಗಳು ವಿಭಿನ್ನವಾಗಿರುತ್ತೆ ಅಂತ. ಹೇಗೆ ವಿಭಿನ್ನವಾಗಿರುತ್ತೆ ಅಂತಂದರೆ ಅವನು ಪ್ರತಿಯೊಂದು ಸಮಯದಲ್ಲೂ ಮೋಸ ಮಾಡುವ ಪ್ರವೃತ್ತಿಯನ್ನು ಹೊಂದಿರ್ತಾನೆ, ಭ್ರಮೆಗೊಳಗಾಗಿರ್ತಾನೆ, ಅಪರಿಪೂರ್ಣ ಇಂದ್ರಿಯಗಳನ್ನು ಏನು ಮಾಡ್ತಾರೆ ನಿಯಂತ್ರಣಗೊಳಪಟ್ಟಿರ್ತಾನೆ, ಅಂದರೆ ಮೋಸ ಮಾಡುವ ಪ್ರವೃತ್ತಿಯನ್ನು ಹೊಂದಿರ್ತಾನೆ. ಸೊ ಹಾಗಾಗಿ ಇವನು ಪರಿಪೂರ್ಣವಾಗಿ ಇದು ತಿಳುವಳಿಕೆಯನ್ನು ನೀಡಲಾರ ಅಂತ. ಸರಿಯಾದ ಜೀವಿಯನ್ನು ನಾವು ಬ್ರಹ್ಮ ಅಂತ ಕರಿತೀವಿ, ಅವ್ರನ್ನ ಪಿತಾಮಹ ಅಂತ ಕರಿತೀವಿ, ಅವ್ರನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ನಾವು ಪ್ರಪಿತಾಮಹ ಅಂತ ಕರಿತೀವಿ. ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ
ಏನಪ್ಪ ಅಂತಂದರೆ ಶ್ರೀಕೃಷ್ಣ ಅವರು ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನ ಏನು ಮಾಡ್ತಾರೆ, ತನ್ನ ಯುದ್ಧ ಮಾಡುವುದು ಬೇಡ, ತನ್ನ ದೇಹದ ಈಡೇರಿಕೆಗಳನ್ನ ಬಯಸಕ್ಕೆ ನೋಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಅವರನ್ನು ತಡೀತಾರೆ. ಆವಾಗ ತಡೆದಾಗ ಕರಿಷ್ಯೆ ವಚನಂ ತವ ಅಂತ ಅರ್ಜುನ ಹೇಳ್ತಾರೆ. ಅಂದರೆ ನೀನು ಹೇಳಿದ್ದನ್ನೇ ನಾನು ನೀನು ಹೇಳ್ದಾಗೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಹಾಗೆ ಏನು ಹೇಳ್ತಾರೆ ಅಂತಂದರೆ, ಮುಂದುವರ್ತಾ ಹೋಗ್ತಾಯಿದ್ರೆ ಏನು ಅಂದರೆ, ನಾವು ಮನುಷ್ಯರಾಗಿ ಹುಟ್ಟಿರೋದು ಏನು ಜಗಳವಾಡಕ್ಕಲ್ಲ, ಪರಸ್ಪರ ನಾವು ಹೊಂದ್ಕೊಂಡು ಬಾಳಬೇಕು. ನಾವು ಇಲ್ಲಿ ನಾಯಿ ಬೆಕ್ಕುಗಳ ಥರ ಕಚ್ಚಾಡಕ್ಕೆ ಬಂದಿಲ್ಲ. ಸೊ ಒಂದು ವೇಳೆ ಪ್ರಾಣಿಗಳು ಜಗಳ ಆಡಿದ್ರೆ ಅದಕ್ಕೆ ಒಂದು ತಪ್ಪಿಲ್ಲ. ಆದರೆ ಮನುಷ್ಯರಾದವರು ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಅದಕ್ಕೇನು ಅರ್ಥ ಇದೆ ಅಂತ ಈ ಒಂದು ಭಗವದ್ಗೀತೆಯ ಮುಖಾಂತರ ನೋಡ್ಬೋದು. ಅಂದರೆ ಮನುಷ್ಯರಾದವರು ಪರಸ್ಪರ ಗೌರವಿಸುತ್ತಾ ಪರಸ್ಪರರನ್ನು ಪ್ರೀತಿಸುತ್ತಾ ಬದುಕಬೇಕು ಅನ್ನೋದನ್ನು ಈ ಒಂದು ಭಗವದ್ಗೀತೆಯ ಮುಖಾಂತರ ನಾವು ತಿಳ್ಕೊತಾ ಹೋಗ್ಬೋದು. ಇನ್ನು ಹೀಗೆ ವಿಡಿಯೋಗಳು ಬರ್ತಾ ಇರುತ್ತೆ. ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.